ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಳ್ಕರ್ ಸಾರಥ್ಯದಲ್ಲಿ. ಬನ್ನಿ ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. ನಿಮ್ಮ ಹತ್ರ ಬಂದು MLA ಹತ್ರ ಹೇಳಿದ್ವಿ. MLA ಹೈಕಮಾಂಡ್ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ. ಈಗ ದಿಲ್ಲಿ ಓಟ ಹೋಗಕ್ಕಾಗಲ್ಲ ನಮ್ಮ ಕೈಲೇ. ನಮಗೆ ಮೇನ್ ಇರೋದು ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿಗೆ ಮುಗಿಬೇಕು. ನಿಮ್ಮವರೆಗೂ ಬರೋದು ನಮ್ಮ ತಾಕತ್ತಲ್ಲ. ಅಲ್ಲಿವರೆಗೂ ಬರಲೂಬಾರ್ದು. ಆ ಪಂಚಾಯತಿ PDOಗಳಿಗೆ, ಆ ಪಂಚಾಯತಿಯಲ್ಲಿ ಸಿಬ್ಬಂದಿಗಳಿಗೆ ನೀವು ಸರಿಯಾದ ರೀತಿ ಮೀಟಿಂಗ್ ಕೊಟ್ಟು ಸರಿಯಾದ ರೀತಿ ಮಾಹಿತಿ ಕೊಟ್ರೆ ಅವರು ನಮ್ಮ ಗ್ರಾಮಗಳಿಗೆ ತಲುಪಿಸ್ತಾರೆ ಅನ್ನೋದು ನಾನು ಹೇಳಬಲ್ಲೆ. ಯಾಕಂದ್ರೆ ಅವ್ರಿಗೆ ಸರಿ ಇಲ್ಲ. ಅವರೇ ಸರಿ ಇರ್ಲಾಗ ಆ ಪಂಚಾಯತಿಗೆ ಅವ್ರು ಕುದಿಸಿದ್ರೆ ನಮಗೆ ಏನ್ ಮುಡ್ತತ್ರಿ ಕೆಲಸ? ನಮಗೆ ಏನ್ ಮುಡ್ತದ ಸರಿ? ನಾವು ಬಂದ್ ನಿಮ್ಮ ಹತ್ರ ಪತ್ರ ಕೊಡೋದು ಹಾಕೈತಿ, ಕೆಲಸ ಆಗಲ್ಲ. ಅದಕ್ಕೆ ನಮ್ಗೆ ಏನೂ ಸಿಗಲ್ಲ. ಪಂಚಾಯತಿ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಬರಲ್ಲ. ಪಂಚಾಯತಿಯವರು ಫೋನ್ ಮುಖಾಂತರ ಹೇಳಿದ್ರ ಅಕ್ಕಿ ಮನಿ ಬರೀತಾರೆ. ಅಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಕಸು ಸುತ್ತ ಇರ್ತದೆ. ಇದು ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಟವ್ರಿಗೆ JCB ಖಾಲಿ ಮಾಡ್ತದೆ. ಬೆಳಿಗ್ಗೆ ಎಣ್ಣೆ ಮಾಡಿ ರೆಡಿ ಆಗಿರ್ತದೆ. ಕೆಲಸ ಮಾಡಿದ್ರೆ ಪೇಮೆಂಟ್ ರಿಜೆಕ್ಟ್ ಆಗಿರ್ತದೆ. ಇದು ಗ್ರಾಮ ಪಂಚಾಯತಿ ವ್ಯವಸ್ಥೆ. ಯಾವ ಗ್ರಾಮ ಪಂಚಾಯತಿ? ಎಲ್ಲಾ ಪಂಚಾಯತಿ ಇಲ್ಲ ಸರ. ಹೌದ್ರೆ ಈ ಕೆಲಸ ಈ ಗ್ರಾಮ ಪಂಚಾಯತಿ ಬರ್ತಾರೆ. ಇಂಜಿನಿಯರ್ ಪಾಪ ವರ್ಕ್ ಮಾಡಿದ್ರೆ ಅವ್ರು ಮೆಜರ್ಮೆಂಟ್ ಹತ್ರ ಕರೆಕ್ಟ್ ಇದ್ರೆ ಅವ್ರು ಯಾವುದನ್ನು ಮಾಡ್ತಾರೆ. ಕೆಲವು ಇಂಜಿನಿಯರ್ಗಳು ಇರ್ತಾರೆ, ಬಾಗಿರ್ತಾರೆ. ಇವ್ರು ಫೋನ್ ಮಾಡ್ತಾರೆ, ಅವ್ರು NMR ಬಿದ್ದಿರುತ್ತೆ, ಅವ್ರು ಪಾಸ್ ಆಗಿರ್ತಾರೆ. ಪ್ರಾಂಪ್ಟಾಗಿ ಮಾಡೋದು ಇಂಜಿನಿಯರ್ಗೆ ಇಲ್ಲಿ ವರ್ಕ್ ಇಲ್ಲ. ಪ್ರಾಂಪ್ಟಾಗಿ BFT ಕೆಲಸ ಮಾಡೋರಿಗೆ ವರ್ಕ್ ಇಲ್ಲ. ಅವ್ರಿಗೆ ಸಂಬಳನೂ ಇಲ್ಲ. ಇಲ್ಲಿ ಕೂಲಿ ಕಾರ್ಮಿಕರಿಗೂ ಅಷ್ಟೇ, ಭೇಟಿಗಳಿಗೂ ಅಷ್ಟೇ, ಕಾಯಕ ಬಂಧುಗಳಿಗೂ ಅಷ್ಟೇ. ಇವ್ರಿಗೆ ಶ್ರಮ ಪಟ್ಟವ್ರಿಗೆ ಕೆಲಸ ಇಲ್ಲ. ಬರೀ ಸರ್ಕಾರಕ್ಕೆ ಮಾಹಿತಿ ಕೊಡಿದ್ರಲ್ಲ. ಆ ಪಂಚಾಯತಿ ಇವತ್ತು ಒಂದು ಪಂಚಾಯತಿಯಲ್ಲಿ ಏನಪ್ಪ ಅಂದ್ರೆ ಒಬ್ಬ PDO 3 PDO ಬಂದ್ರೆ ಅದಾಗಿನ ಪಾಪ PDO ಮಾಡೋದಿದ್ದಂದ್ರೆ ಒಂದು ಕೋರ್ಟಲ್ಲಿ ಕೇಸ್ ಇದ್ರೆ ಒಬ್ಬ ಜಡ್ಜ್ ಪಾಸ್ ಆದ್ರೆ 3 ವರ್ಷಕ್ಕೆ ಮತ್ತೊಂದು ಬಂದ್ ಜಡ್ಜ್ ಅದೇ ಫೈಲಲ್ಲಿ ಎತ್ತಲ್ಲ, ಹೊರತು ಬೇರೆ ಫೈಲ್ ಎತ್ತಲ್ಲ. ಆ ಪಂಚಾಯತಿ ಸಿಬ್ಬಂದಿ ಯಾಕ್ರಿ ಅದಿರಲ್ಲ? ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ PDOಗೆ ಖಾಲಿ ಜಾಗ ಸೈಟನ್ನ ಇದನ್ನ ಬದಲಾವಣೆ ಮಾಡಿದ್ರೆ ಇಂಥವ್ರು ಸತ್ತಿದಾರ ಅವ್ರು ಕಾಯ್ತಾಕ್ ಬದಲಾವಣೆ ಮಾಡಿದ್ರೆ ಆ ಪೇಪರೇ ಅಲ್ಲಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಏನ್ ಕಾಗದ ಪತ್ರ ವ್ಯವಹಾರ ಮಾಡ್ತಾರೆ? ಏನ್ ಸರ್ ಮಾಡ್ತಾರೆ? ಆ ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟರೆ ಅರ್ಜಿದಾರನ ಕೇಳ್ತಾನೆ, ನಿನ್ನ ಹತ್ರ ನಕಲಿ ಇದ್ರು ಕೊಡಂತ. ಅವ್ನು ಹೇಳ್ತಾನೆ ಜೆರಾಕ್ಸ್ ಕೊಡಪ್ಪ, ನಾವು ಸಹಿ ಮಾಡ್ಕೊಡ್ರೆ ನಮ್ಗೆ ನಂಬಿಕೆ ಐತಿಲ್ಲ, ಹೋಗಿ ನೀನು ಅಂತಾನೆ. ಮತ್ತೆ ತಿರುಗಿ ಅವ್ನು ಕಾಯ್ತಾನೆ, ಯಾರ್ದೋ ಕಾಯ್ತಾನೆ, ಯಾರ್ದೋ ಮಾಡಿರ್ತಾರೆ. ಬಾಬಾ ಮೇಟ್ ಒಬ್ರು ಮನೆ ಜನತಾ ಮನೆ ಸೆಂಕ್ಷನ್ ಮಾಡ್ಬೇಕಾದ್ರೆ ಒಬ್ಬ ಹಾಕ್ತಾರೆ ಇಂಟಿಮೇಷನ್. ಊರಲ್ಲಿ ಗ್ರಾಮ ಪಂಚಾಯತಿ ಅವ್ರು ಓಟ್ ಬೇಕು, ಎಲೆಕ್ಷನ್ ಮಾಹಿತಿ ಬೇಕು. ಅವ್ರ ಪಂಚಾಯತಿಲಿ ಮನೆ ಬೇಕು ಅಂತ ಬರ್ತಾರೆ, ಪಾಸ್ ಮಾಡ್ತಾರೆ. ಜಾಗ ಇಲ್ಲ ಏನಿಲ್ಲ ಅಂತ ಮನೆ ಪಾಸ್ ಮಾಡ್ತಾರೆ, ಹಾಕ್ತಾರೆ. ಅವ್ರಿಗೆ ಮನೆ ಮುಂಜಾನ ಬರುತ್ತೆ. ಕಟ್ಕೊಳ್ಳೋಕೆ ಜಾಗ ಇಲ್ಲ ಐತಿ ಅಂತ ಕೇಳ್ತಾರೆ. ಊರ ಬೇಕಾದಷ್ಟು ಜಾಗ ಇರ್ತೈತಿ. ಇದ್ದಲ್ಲಿ ಫೋನ್ ಮಾಡಿ ಜಾಗ ಗುರುತು ಮಾಡಿ ಪಂಚಾಯತಿ ಒಂದೆರಡು ತಗಡ್ ಹಾಕಂತಾರೆ, ಹಾಕ್ತಾರೆ. ಅದು ಬಂದು ಮ್ಯಾಲ ಕಳಿಸ್ತಾರೆ. ಇದ್ದರಿಗೆ ಮನೆಯಲ್ಲಿ ಕೊಡೋದ್ರಿ. ಗ್ರಾಮ ಪಂಚಾಯತಿ ಇರೋದೇ ಸೋಸಿ ಕಟ್ಟಿ ಯಾರು ಬಡವರು ಇದ್ದಾರೆ, ಯಾರಿಗೆ ಏನ್ ಬೇಕು ಅದನ್ನ ಕೊಡ್ರಿ ಅಂತ ಇರ್ತಾರೆ. ಗ್ರಾಮ ಪಂಚಾಯತಿ ಒಂದು ಕೋರ್ಟ್, ಒಂದು ಏನಪ್ಪ ಒಂದು ಹಳ್ಳಿ ಕೋರ್ಟ್ ಇದ್ದಂಗೆ. ಅದು ಅದ್ರ ಮುಖಾಂತರ ಎಲ್ಲ ಗ್ರಾಮಗಳು ಸರಿ ಆಗ್ಬೇಕು ಅಂತ ಇರ್ತದೆ. ಆ ಗ್ರಾಮಗಳಲ್ಲಿ ನಾಯಿ ಓಡಾಡ್ತಿದ್ರಿ, ಆ ಪಂಚಾಯತಿಯಲ್ಲಿ ನಾಯಿಗಳು ಓಡಾಡೋದಕ್ಕೂ ಬ್ಯಾಂಕ್ ಅಲ್ಲಿ ಚೇರ್ ಇರುತ್ತೆ. ಇವ್ರ ಬಂದ್ರೆ PDO ಇಲ್ಲ, BFT ಇಲ್ಲ. ಇದು ಉತ್ತರ. ಪಂಚಾಯತಿಗಳನ್ನ ಫಸ್ಟ್ ಸರಿ ಮಾಡ್ರಿ, ಆಮೇಲೆ ನಮ್ಮನ್ನ ಎಲ್ಲರೂ ಕರೆದು ಮೀಟಿಂಗ್ ಮಾಡಿ. ಕೆಲಸ ಬೇಕಾ? ಕೂಲಿ ಕಾರ್ಮಿಕರನ್ನ ಕೇಳಿ. ಕೆಲಸ ಬೇಕ್ರಿ ನಿಮ್ಗೆ? ಇಷ್ಟೇ ಬೇಕಾ ಮೆಜರ್ಮೆಂಟ್? ಅಷ್ಟೇ ಅರ್ಥ ಕೊಟ್ಟಿರ್ತಾರೆ ಮೆಜರ್ಮೆಂಟ್. ಇವ್ರಿಗೆ ಗೊತ್ತಿದೆ ರೂಲ್ಸ್ ಹೆಂಗೆ. ಒಬ್ಬ ರೈತನ ಕೆಲಸಕ್ಕೆ ಬೆಳಗ್ಗೆ 7 ಗಂಟೆಗೆ ಹೋಗಿ 12 ಗಂಟೆ ಮತ್ತೆ ಕೆಲಸ ಮಾಡಿದ್ರೆ 450 ರೂಪಾಯಿ ಕೊಡ್ತಾರೆ. ಇಲ್ಲಿ ಡಾಕ್ಟರ್ಸ್ ನಿಮ್ಮ ರೂಲ್ಸ್ ಪ್ರಕಾರ, ಸರ್ಕಾರ ಪ್ರಕಾರ ಕೆಲಸ ಕೇಳಿ, ಕೆಲಸ ಮಾಡೋದು ಬಿಡ್ರಿ. ಕೆಲಸ ಆಗಿಲ್ಲ ಹೇಳಿ ಬರ್ರಿ ಸರ್, ಏನಿಲ್ಲ ನಿಮ್ಗೆ ಕೆಲಸ ಆಗಿಲ್ಲ ಇವತ್ತಿಲ್ಲ ಮಾಡ್ಕೊಡ್ರಿ, ಇಲ್ಲ ಇಷ್ಟೇ ಕೂಲಿಗಳು, ನಮಗೆ ತೊಂದರೆ ಇಲ್ಲ. ಬಡವ್ರು ಬದುಕೋದಕ್ಕೋಸ್ಕರ ಈ ಕೆಲಸ ಕೊಟ್ಟರು. ಒಂದ್ಸಲ ಬರ್ದು ಅಂತಾರೆ ಈ ಕೆಲಸ ಕೊಡೋದು.
ಕುಂದುಕೊರತೆಗಳು ಬಡವ್ರಿಗೆ ಬಡವ್ರ ಕುಂದುಕೊರತೆಗಳನ್ನ ಆಲಿಸ್ತಿರ್ತಾರೆ. ಆ ಕೆಲಸದ ಮೇಲೆ ಎಲ್ಲರೂ ಸಂಬಳ ಬರ್ತಾ ಇದೆ. ಅಲ್ಲಿ ಒಂದು BFT ಅಂತ ಇರ್ತಾರೆ, ಕೂಲಿ ಕಾರ್ಮಿಕರ ಸಂಘಕ್ಕೋಸ್ಕರ JK ನಿಂತಾರ, ಇವರೆಲ್ಲರಿಗೂ ಬರ್ತಾ ಇದೆ. ಎಲ್ಲರೂ ಅಪಾಯಿಂಟ್ ಮಾಡೋದೇನಕ್ಕೆ? ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅದು ಒಂದು ಹಂತಕ್ಕೆ ಅಲ್ಲಿವರೆಗೂ ಹೋಗ್ಬಾರ್ದು, ಅದು ಒಂದು ಸುವ್ಯವಸ್ಥೆ ಆಗಲಿ ಅಂತಲೇ ಒಂದು ಸರ್ಕಾರ ಜಾರಿ ಮಾಡೋದು. ಎಲ್ಲರೂ ಹರಿದು ಹಂಚಿ ತಿಂದು ಫೋನ್ ಮಾಡೋದ್ರಿಗೆ ಹಾಕ್ರಿ ಅಂತಲ್ಲ. ಹಿಂಗ ಗುಂಡಿನಲ್ಲಿ ಯಾವಾಗ ಒಂದು ತೆಗ್ಬಿದ್ದು ಗುಂಡಿ ಇರ್ತೈತಿ, ಅದು ಪ್ಲಾಸ್ಟರ್ ಹಾಕಿ ಮಾಡ್ತಾನೆ. ಆ PDOಗೂ ಜೋರು, ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಿಮಗೆ ಫೋನ್, ಅವ್ರು ಮಾಡೋದು ಅಲ್ಲಿಂದ MLA ಫೋನ್, MLA ನಿಮಗೆ ಫೋನ್. ಯಾಕಂದ್ರೆ ನೀವು ಡ್ಯೂಟಿ ಮಾಡಬೇಕು, ಅಲ್ಲಿ ಎದುರು ಮಾಡಂಗಿಲ್ಲ.